ಇದು ಆಟೆಕ ಹಲ್ವಾ ಗುರುದ್ವಾರನಲ್ಲಿ ಪ್ರಸಾದ ಅಂತೆ ಕೊಡ್ತಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನೆಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೆಜರ್ಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಾವು 1 ಬೌಲ್ ಗೋಧಿ ಹಿಟ್ಟನ್ನ ತಗೊಂಡಿವಿ, 1 ಬೌಲ್ ಸಕ್ಕರೆ, 1 ಬೌಲ್ ತುಪ್ಪ. ಇದೆಲ್ಲ ಸೇಮ್ ವಾಟಿನಲ್ಲಿ ಮೆಜರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷೆ, ಏಲಕ್ಕಿ. ಎಲ್ಲಕ್ಕಿಂತ ಮೊದಲು ಫಸ್ಟ್ ಸ್ಟೆಪ್ ನೀವು 2 ವಾಟಿ ನೀರು ಬಿಸಿ ಮಾಡ್ಕೋಬೇಕು. ಗೋಧಿ ಹಿಟ್ಟು, ತುಪ್ಪ ಮೆಜರ್ ಮಾಡಿದ್ದು ಸೇಮ್ ವಾಟಿನ ಯೂಸ್ ಮಾಡಿ. ಈಗ ಒಂದು ಬೇರೆ ಪಾತ್ರೆನಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಿ. ಮೆಜರ್ಮೆಂಟ್ಸ್ ಹೇಳಿದ್ದೇನೆ ತಗೊಳ್ಳಿ. ತುಪ್ಪ ಬಿಸಿ ಆದ್ಮೇಲೆ ಅದರಲ್ಲಿ ನೀವು ಗೋಧಿ ಹಿಟ್ಟು ಆಡ್ ಮಾಡಿ, ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು. ಒಂದು ಸ್ವಲ್ಪ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಕಲರ್ ಯಾವ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ನೀವು ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಆಡ್ ಮಾಡಿ. ನೀವು ಈ ಸ್ಟೇಜ್ ನಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಆಡ್ ಮಾಡಿದ್ರೆ ಮೊದಲು ರೋಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಇಲ್ಲೇ ನಾವು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕೇವಿ. ಇದನ್ನೆಲ್ಲ ಆಡ್ ಮಾಡಿ ನೀವು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ನೀವು ಅದರಲ್ಲಿ ಬಾಯ್ಲ್ ಮಾಡಿರುವ ನೀರನ್ನ ಆಡ್ ಮಾಡಿ. ನೀವು ಸಕ್ಕರೆ ನೀರಲ್ಲಿ ಕರ್ಕಶನ್ನು ಆಡ್ ಮಾಡ್ಕೋಬಹುದು. ಅಷ್ಟೇ ಹುಷಾರಾಗಿರಿ, ಪಾಕ ಆಗ್ಬಾರ್ದು, ಜಸ್ಟ್ ಸಕ್ಕರೆ ಕರಗಿರ್ಬೇಕು. ಆಮೇಲೆ ಅದನ್ನು ನೀವು ಆಡ್ ಮಾಡ್ಕೊಳ್ಳಿ. ನೀವು ನೀರಾಗ ಕರ್ಗಶ್ ಆಡ್ ಮಾಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ನೀವು ಡೈರೆಕ್ಟ್ 1 ಬೌಲ್ ಸಕ್ಕರೆ ಆಡ್ ಮಾಡ್ಕೋಬಹುದು. ಆಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಕ್ಕರೆ ಕರಗಬೇಕು. ಸಕ್ಕರೆ ಕರಗಿದ ಮೇಲೂ ನೀವು ಅದನ್ನ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಹಲ್ವಾ ಚೆನ್ನಾಗಿ ಬೆನೆಯೋ ಮುಂದೆ ಸೈಡ್ಸ್ ಬಿಡಕ್ಕೆ ಶುರು ಆಗುತ್ತೆ. ನೋಡಿ ಯಾವ ರೀತಿ ಚೆನ್ನಾಗಿ ಸೈಡ್ಸ್ ಬಿಡ್ತಾ ಇದೆ. ಹಾಗೆ ಇದನ್ನು ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಂಡು ನೀವು ಗ್ಯಾಸ್ ಆಫ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಸೈಡ್ಸ್ ಬಿಟ್ಟಿದೆ ಮತ್ತು ತುಂಬಾನೇ ಸಾಫ್ಟ್ ಆಗಿದೆ. ನೀವು ಇನ್ನೂ ಬೇಕಾದ್ರೂ ಇದ್ರಾಗೂ ತುಪ್ಪ ಆಡ್ ಮಾಡ್ಕೋಬಹುದು. ಸೈಡ್ಸ್ ದಿಂದ ಸ್ವಲ್ಪ ತುಪ್ಪ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಹಲ್ವಾ ಇನ್ನೂ ತುಂಬಾನೇ ಚೆನ್ನಾಗಿ ಮತ್ತು ಸಾಫ್ಟ್ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಿ. ನೋಡಿ ಹಲ್ವಾ ಎಷ್ಟು ಟೇಸ್ಟಿ ಕಾಣ್ತಾ ಇದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.